ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಐಸ್ ಕ್ರೀಮನ್ನು ಯಾವುದೇ ಸೋಡಾ ಬಳಸದೆ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಬೀಟರ್ ಇಲ್ಲ ಅಥವಾ ಕ್ರೀಮ್ ಇಲ್ಲ ಅಂತೆಲ್ಲ ತಲೆಬಿಸಿ ಮಾಡೋದು ಬೇಡ. ಈ ರೀತಿ ಸುಲಭವಾಗಿ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಮನೆಯಲ್ಲೇ ರೆಡಿ ಮಾಡಿಕೊಳ್ಳಬಹುದು. ಬನ್ನಿ ಹಾಗಿದ್ರೆ ಐಸ್ ಕ್ರೀಮನ್ನು ತಯಾರಿಸುವ. ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಲೋಟವನ್ನು ಅಳತೆಗೆ ತಗೊಂಡಿದ್ದೇನೆ. ನೋಡಿ, ಈ ಲೋಟದಲ್ಲಿ 3 ಲೋಟ ಆಗುವಷ್ಟು ಹಸುವಿನ ಹಾಲನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಇನ್ನು 1 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್, ನೀವಿಲ್ಲಿ ಸಣ್ಣ ಚಮಚ ಆದರೆ 2 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಪೌಡರ್, ಹಾಗೆ 2 ರಿಂದ 3 ಚಮಚ ಆಗುವಷ್ಟು ಮಿಲ್ಕ್ ಪೌಡರ್. ನಾವು ಅಳತೆಗೆ ಬಳಸಿದ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ಟವ್ ಉರಿಸೋದು ಬೇಡ. ಯಾವುದೇ ಗಂಟುಗಳಿಲ್ಲದ ಹಾಗೆ ಮಿಲ್ಕ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಚೆನ್ನಾಗಿ ಕರಗಬೇಕು. ನೋಡಿ, ಇದೀಗ ಚೆನ್ನಾಗಿ ಕರಗಿದೆ. ಇನ್ನು ಸ್ಟವ್ ಆನ್ ಮಾಡಿ ಹಾಲನ್ನು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಹಾಲು ಈ ರೀತಿ ಕುದಿ ಬಂದ ಮೇಲೆ ಇದಕ್ಕೊಂದು 3 ಚಮಚ ಆಗುವಷ್ಟು ಗೋಡಂಬಿಯನ್ನು ಒಂದು ಅರ್ಧ ಗಂಟೆ ಮೊದಲೇ ನೀರಲ್ಲಿ ನೆನೆ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ನೋಡಿ, ಈ ರೀತಿ ಕೈಯಾಡಿಸ್ತಾ ಇರಬೇಕು. ಕೈ ಬಿಡಲಿಕ್ಕೆ ಹೋಗಬೇಡಿ. ನೀವೆಲ್ಲಾದರೂ ಕೈ ಬಿಡ್ತೀರಿ ಅಂತಾದರೆ ಒಂದು ದಪ್ಪ ಬಾಣಲೆಯನ್ನು ತಗೊಳ್ಬೇಕು. ಇನ್ನಿದಕ್ಕೆ 1 ಚಿಟಿಕೆ ಆಗುವಷ್ಟು ಕೇಸರಿಯನ್ನು 1 ಚಮಚ ಆಗುವಷ್ಟು ಹಾಲಿನಲ್ಲಿ ಒಂದು ಅರ್ಧ ಗಂಟೆ ಮೊದಲೇ ನೆನೆ ಹಾಕಿ ಇಟ್ಟಂತಹ ಕೇಸರಿ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಹಾಲೆಲ್ಲ ಒಂದು ಅರ್ಧದಷ್ಟಾದರೂ ಆವಿಯಾಗಿ ಸ್ವಲ್ಪ ಗಟ್ಟಿ ಬರಬೇಕು, ಥಿಕ್ನೆಸ್ ಬರಬೇಕು ಹಾಲಿಗೆ. ತುಂಬ ತೆಳು ಇದ್ದರೆ ಐಸ್ ಕ್ರೀಮ್ ಒಳ್ಳೆಯದಾಗೋದಿಲ್ಲ. ನೋಡಿ, ಈ ರೀತಿ ಗ್ಯಾಸನ್ನು ಸಿಮ್ಮರಲ್ಲಿ ಇಟ್ಟು ಹಾಲು ಒಂದ್ಸಲ ಕುದಿ ಬಂದ ಮೇಲೆ ಸ್ಟವನ್ನು ಸಿಮ್ಮರಲ್ಲಿ ಇಡಿ. ನೋಡಿ, ಈ ರೀತಿ ನಿಧಾನಕ್ಕೆ ಕೈ ಆಡಿಸ್ತಾ ಹಾಲು ಆವಿಯಾಗ್ತಾ ಬರಲಿ. ನೋಡಿ, ಇದೀಗ ಸಾಧಾರಣ ಆಗ್ತಾ ಬಂತು ಸ್ನೇಹಿತರೆ. ಈ ಸೆಕೆಗೆ ಎಲ್ಲ ಈ ರೀತಿ ಸೀಸನಲ್ಲಿ ಸಿಗುವಂತಹ ಮಾವಿನ ಹಣ್ಣಿನಿಂದ ಐಸ್ ಕ್ರೀಮನ್ನು ಮಾಡಿಟ್ರೆ ತುಂಬ ರುಚಿಯಾಗಿರ್ತದೆ. ನೋಡಿ, ಇದೀಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂತು. ಇಷ್ಟ ಆದರೆ ಸಾಕು. ಇನ್ನಿದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಈ ಐಸ್ ಕ್ರೀಮಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ನಾನು ಮತ್ತೊಂದು ಪಾತ್ರೆಗೆ ಹಾಕಿ ಎತ್ತಿಟ್ಟುಕೊಂಡಿದ್ದೇನೆ. ಇದೀಗ ಸಂಪೂರ್ಣವಾಗಿ ತಣ್ಣಗಾದಂತಹ ಹಾಲಿನ ಮಿಶ್ರಣ. ಇನ್ನಿದಕ್ಕೆ ನೋಡಿ 2 ಮಾವಿನ ಹಣ್ಣನ್ನು ಯಾವುದೇ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಸಾಧಾರಣವಾಗಿ 1 ಕಪ್ ಆಗಿದೆ. ಇದನ್ನು ತಣ್ಣಗಾದಂತಹ ಹಾಲಿಗೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುನಃ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಇದೀಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇನ್ನಿದನ್ನು ಒಂದು ಬೌಲಿಗೆ ಹಾಕಿ ಫ್ರೀಝರಲ್ಲಿ ಇಟ್ಟುಕೊಳ್ಬೇಕು. ನೋಡಿ, ನಾನಿಲ್ಲಿ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಸ್ಟೀಲ್ ಪಾತ್ರದಲ್ಲಿ ಕೂಡ ಹಾಕಿ ಇಟ್ಟುಕೊಳ್ಬೋದು. ಈ ರೀತಿ ಹಾಕಿ ಒಂದು 3 ರಿಂದ 4 ಗಂಟೆ ಹೊತ್ತು ಫ್ರೀಝರಲ್ಲಿ ಇಟ್ಟುಕೊಳ್ಬೇಕು. ಇದೀಗ 4 ಗಂಟೆ ಆಗಿದೆ. ಇನ್ನಿದನ್ನು ಪುನಃ ಒಂದ್ಸಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಹೀಗೆ 2-3 ಸಲ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳೋದ್ರಿಂದ ಐಸ್ ಕ್ರೀಮ್ ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ. ನಾವು ಯಾವುದೇ ಬೀಟರ್ ಎಲ್ಲ ಉಪಯೋಗ ಮಾಡದೆ ಈ ರೀತಿ ಸುಲಭವಾಗಿ ಮಿಕ್ಸಿ ಜಾರಲ್ಲಿ ರುಚಿಕರವಾದಂತಹ ಐಸ್ ಕ್ರೀಮನ್ನು ಮಾಡಿ ಮನೆಯಲ್ಲೇ ತಿನ್ನಬಹುದು. ಇನ್ನಿದನ್ನು ಒಂದು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟು ನೋಡಿ, ಇದೀಗ 8 ಗಂಟೆ ಆಗಿದೆ. ಇನ್ನಿದನ್ನು ಸರ್ವ್ ಮಾಡಿದರೆ ಆಯಿತು. ರುಚಿಕರವಾದಂತಹ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗ್ತದೆ. ತುಂಬ ರುಚಿಯಾಗಿರ್ತದೆ. ಎಲ್ಲಾದರೂ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಳ್ಬಹುದು. ಹಾಗೆ ಡ್ರೈ ಫ್ರೂಟ್ಸ್ ಇಷ್ಟಪಡುವವರು ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಬಹುದು. ಆಪ್ಷನಲ್, ಬೇಕಿದ್ದರೆ ಹಾಕಿಕೊಳ್ಳಿ. ಸ್ನೇಹಿತರೆ, ಹಾಗಿದ್ರೆ ಈ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.